ಬಂಧುಗಳೇ, ನೀವೀಗ ನೋಡುತ್ತಿರುವ ದೇವಸ್ಥಾನ ಶ್ರೀ ಕ್ಷೇತ್ರ ಆದಿಶಕ್ತಿ ಶ್ರೀ ಕೆಂಪಮ್ಮ ದೇವಿಯ ದೇವಸ್ಥಾನ. ಈ ದೇವಸ್ಥಾನವು ಕೆ.ಆರ್. ಪುರ ಹೊರಮಾವು ಅಂಚೆ ಕಲ್ಕೆರೆ ಗ್ರಾಮದ ಪುಣ್ಯಭೂಮಿ ಬಡಾವಣೆಯಲ್ಲಿದೆ. ಸುಮಾರು 30 ವರ್ಷಗಳ ಇತಿಹಾಸ ಉಳ್ಳಂತಹ ಈ ದೇವಸ್ಥಾನದ 16ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹದಿನಾರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗಂಗೆ ಪೂಜೆ, ವಿಶೇಷ ಹೋಮ, ಕಲಶಾರಾಧನೆ, ಮೆರವಣಿಗೆಯಂತಹ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಆಗಮಿಸಿದ್ದರು. ಸಾವಿರಾರು ಕಲ್ಕೆರೆ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ವಾರ್ಷಿಕೋತ್ಸವದ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ.
ಸರ್ವಮಾಂಗಲ್ಯೆ ಜಗನ್ಮಾತಸ್ವರೂಪಿಣಿ ಸರ್ವಾಂತರೇಸಿತೆ ಗೌರಿ ಶ್ರೀಮನ್ಮಹಾಶಕ್ತಿದೇವತಾಭ್ಯೋ ನಮಃ. ಆದಿಶಕ್ತಿ ಕೆಂಪಮ್ಮ ದೇವತಾಭ್ಯೋ ನಮಃ. ಸರ್ವಶಕ್ತಿ ದೇವತಾಭ್ಯೋ ನಮಃ. ಜಾಜೂರಮ್ಮ ದೇವತಾಭ್ಯೋ ನಮಃ. ಚೌಡೇಶ್ವರಿ ದೇವತಾಭ್ಯೋ ನಮಃ. ಸುಪ್ರೀತಾ ಸ್ಪೃಹನ್ನವರದೋರ್ಭವಂತೋರ್ಭವಂತೋ. ಜಗನ್ಮಾತಾ ಸ್ವರೂಪಿಣಿ ಆಗಿರ್ತಕ್ಕಂಥ ಆದಿಶಕ್ತಿ ಕೆಂಪಮ್ಮ ದೇವಿಯವರು ಮೂಲತಃ ಚಿಕ್ಕ ಕೊರಟಗೆರೆ ಕೆಂಪಮ್ಮ ದೇವಿಯವರ ಸಾನ್ನಿಧ್ಯದಲ್ಲಿ ಇವರ ಮೂಲಸ್ಥಾನರಾಗಿರ್ತಕ್ಕಂಥ ಇವರ ತಾಯಿ, ಆ ತಾಯಿ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು ಅವರು ವರ್ಷೇ ಜಾತ್ರಾ ಮಹೋತ್ಸವ ಕಾಲದಲ್ಲಿ ಶಿವಂಗಿ ಸಮೀಪದಲ್ಲಿರುವ ಚಿಕ್ಕ ಕೊರಟಗೆರೆ ಅಮ್ಮನವರ ಸನ್ನಿಧಿಗೆ ಸದಾಕಾಲ ಬರ್ತಿದ್ದರು. ತದನಂತರ ಅಲ್ಲಿ ದೇವರ ಅಮಾನಿ ಕೆರೆ ಎಂಬ ಪ್ರಸಿದ್ಧವಾದಂಥ ಕೆರೆಯಲ್ಲಿ ಗಂಗಾ ಸ್ನಾನ ಮಾಡಬೇಕಾದ್ರೆ ಈ ಒಂದು ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಅಮ್ಮನವರು, ನಾನು ಈ ಒಂದು ಕ್ಷೇತ್ರಕ್ಕೆ ನಿಮ್ಮ ಅಪೂರ್ಣ ಫಲವಾಗಿರ್ತಕ್ಕಂಥ ಕಲ್ಕೆರೆ ಕ್ಷೇತ್ರಕ್ಕೆ ನಾನು ಬರ್ತೀನಿ, ನನ್ನ ಕಾರ್ಯವನ್ನು ನನ್ನ ದೇವಾಲಯವನ್ನು ನಿರ್ಣಯ ಮಾಡಬೇಕು ಅಂತೇಳಿ ಇವರ ಮಗನಿಗೆ ಪೂರ್ಣ ಫಲವಾಗಿ ತಾಯಿ ಒಲಿದು ಈ ಒಂದು ಕ್ಷೇತ್ರ ಸುಮಾರು 20ರಿಂದ 25 ವರ್ಷಗಳ ಕಾಲ ಈ ಒಂದು ಸ್ಥಾಪಿತವಾದಂಥ ಮೂಲಸ್ಥಾನದಲ್ಲಿ ಒಂದು ಪೂರ್ಣ ಫಲವಾಗಿ ಕಳಶದ ಮುಖೇನ ಫಸ್ಟ್ ಪ್ರಾರಂಭವಾದ ನಂತರ ತದನಂತರ ದಿನೇ ಭಕ್ತಾದಿಗಳು ಹಾಗೂ ಕೈಂಕರ್ಯಗಳಲ್ಲಿ ಇರ್ತಕ್ಕಂಥ ಹೋಮ ಕೈಂಕರ್ಯಗಳಲ್ಲಿ ಪಾಲನೆ ಮಾಡ್ತಾ ಆ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಇಲ್ಲಿ ನೆಲೆಗೊಳ್ಳೋದಕ್ಕೆ ಪೂರ್ಣ ಫಲವಾಗಿ ಪ್ರತಿಷ್ಠಾಪನಾ ಮುಖೇನ ಹಾಗೂ ದೇವಾಲಯ, ಗೋಪುರ, ಪೂಜೆ ಪುನಸ್ಕಾರ, ವರ್ಷೇ ಜಾತ್ರಾ ಮಹೋತ್ಸವ ಎಲ್ಲವೂ ಸಹ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಬಂದಿದೆ. ಹಾಗಾಗಿ ಅವರು ಕಾಲವಾದ ನಂತರ ಈ ಒಂದು ಪ್ರಧಾನ ಅರ್ಚಕರಾದಂತಹ ಶ್ರೀ ಅರ್ಚಕರು ಬೀರಪ್ಪನವರು ಈ ಒಂದು ಕಾರ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಅವರ ಸೋದರಿಕೆಯರಾಗಿರ್ತಕ್ಕಂಥ ಅವರ ಮಾವದಿರಾಗಿರ್ತಕ್ಕಂಥ ಅವರೆಲ್ಲರೂ ಸಹ ಈ ಒಂದು ಕಾರ್ಯವನ್ನು ಪೂರ್ಣ ಫಲವಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸಹ ವರ್ಷೇ ಈ ಒಂದು ಜಾತ್ರಾ ಮಹೋತ್ಸವ ಏನು ತವರು ಮನೆಯಿಂದ ಪೂರ್ಣ ಫಲವಾಗಿರ್ತಕ್ಕಂಥ ನಿಷ್ಠೆಯಿಂದ ಅವರು ತಾಯಿ ನೆರವೇರಿಸಿದ್ರು, ಅದೇ ರೀತಿಯಾಗಿ ವರ್ಷ ನಮ್ಮನ್ನೇ ಪೂರ್ಣ ಫಲವಾಗಿ ಈ ಒಂದು ಕ್ಷೇತ್ರಕ್ಕೆ ಕರೆಸ್ತಾರೆ. ನಾವು ಹೋಮದ ಕೈಂಕರ್ಯಗಳನ್ನು, ಗಂಗಾ ಪೂಜೆಯನ್ನು, ಅಮ್ಮನವರಿಗೆ ಪೂರ್ಣ ಫಲವಾಗಿರ್ತಕ್ಕಂಥ ದೃಷ್ಟಿಯನ್ನು ಸದಾಕಾಲ ನೀಡ್ತಾ ಬಂದಿದ್ದೀವಿ. ಆ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಇಲ್ಲಿ ಪೂರ್ಣ ಫಲವಾಗಿರ್ತಕ್ಕಂಥ ಶಕ್ತಿಯುತವಾಗಿ ನೆಲೆಗೊಂಡಿದ್ದಾಳೆ. ಆ ನೆಲೆಗೊಂಡಿರ್ತಕ್ಕಂಥ ಬಂಧ ಮಹಾಶಯರಿಗೆ ನಾವು ಪೂರ್ಣ ಫಲವಾಗಿ ವರ್ಷೇ ಜಾತ್ರಾ ಮಹೋತ್ಸವ ಮಾಡಬೇಕಾದ್ರೆ ಇಲ್ಲಿನ ಸನ್ನಿವೇಶಕ್ಕೆ ಏನು ಒಳ್ಳೇದು ಮಾಡಿದ್ಲು, ಯಾವ ರೀತಿ ಸಂಪೂರ್ಣವಾಗಿರ್ತಕ್ಕಂಥದ್ದು ಜನಗಳಿಗೆ ಒಳ್ಳೇದು ಮಾಡಿದ್ಲು ಅಂತೇಳಿ ಪದೇ ಕೇಳ್ತಿರ್ಬೇಕಾದ್ರೆ ಪವಾಡವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಹಾಗೂ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಒಂದು ಮೆರವಣಿಗೆ ದೇವರು ಹಾಗೂ ಬೆಳ್ಳಿ ಕಿರೀಟಗಳು, ಬೆಳ್ಳಿ ವಜ್ರಾಂಗಿಗಳು ಹಾಗೂ ಸದಾಕಾಲ ಉನ್ನತವಾಗಿ ಅರಕೆಯಿಂದಲೇ ಬಂದಿರತಕ್ಕಂಥ ಒಂದು ಪೂರ್ಣ ಫಲವಾಗಿದ್ದಂಥ ಶಕ್ತಿಪೀಠವಾಗಿದೆ. ಈ ಒಂದು ಶಕ್ತಿಪೀಠದಲ್ಲಿ ಬಂದಂಥ ಮಹಾಭಕ್ತ ಮಹರ್ಷಿಗಳೆಲ್ಲರಿಗೂ ಸಹ ಸಂತಾನ ಪ್ರಾಪ್ತಿ, ವಿವಾಹ ಕಾರ್ಯಗಳು, ಪೂರ್ಣ ಫಲವಾಗಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ವಾಸ್ತು ದೋಷಗಳು ಎಲ್ಲವೂ ಸಹ ಈ ಕ್ಷೇತ್ರದಿಂದ ನಿವಾರಣೆ ಆಗ್ತಾ ಇದೆ. ಈ ಒಂದು ಪೂರ್ಣ ಫಲವಾಗಿರ್ತಕ್ಕಂಥ ಶಕ್ತಿ ದೇವತೆ ಇಲ್ಲಿ ನೆಲೆಗೊಂಡಿದ್ದಾಳೆ ಎಂಬ ಪೂರ್ಣ ಫಲವಾಗಿ ನಂಬಿಕೆಯನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹರಿ ಓಂ ತತ್ಸತ್. ಈ ಕಲ್ಕೆರೆ ಗ್ರಾಮದ ಭಕ್ತ ಮಹರ್ಷಿಗಳಿಗೆಲ್ಲ ವಂದನೆ. ಇಲ್ಲಿ ನೆಲೆಗೊಂಡಂಥ ತಾಯಿಗೆ ಎಲ್ಲರೂ ದವಸ ಧಾನ್ಯಗಳು ಊರು ತೆರಿಗೆ ಎತ್ತಿ ಪೂಜೆ ಮಾಡಿಸೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗೈತೆ. ಎಲ್ಲರೂ ಅನ್ನದಾನದಿಂದ ಚೆನ್ನಾಗಿ ನಡೀತಾ ಇದೆ. ಹಂಗಾಗಿ ಊರು ಬಂದಿಲ್ಲ ವರ್ಷ ನಿಂತ್ಕೊಂಡು ಪೂಜೆ ಮಾಡಿಸ್ತಾರೆ. ದವಸ ಧಾನ್ಯಗಳು ಅಂದರೆ ಅವರವರೇ ತಗೊಂಬಂದೆಲ್ಲ ಹಾಕೋದು, ಅವರೇ ಹಾಕಿ ಅವರೇ ಮಾಡಿ ತಿಂದು ಹೋಗ್ತಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗೈತೆ. ನೀವು ಸಹ ಬಂದು ನೋಡಿ ಮಾಡಿಕೊಂಡು ಒಳ್ಳೇದು ಮಾಡ್ಕೊಳ್ಳೋದ್ರಿಂದ ಕೇಳ್ಕೊಂತ ಇದ್ದೀನಿ ನಾನು. ಇದು 16ನೇ ವರ್ಷದ್ದು ನಡೀತಾ ಇದೆ. ಈ ಕಾರ್ಯಕ್ರಮಗಳು ಬಂದು ನಿಮಗೂ ವರ್ಷಕ್ಕೊಂದ್ಸಲಿ ಗಂಗೆ ಪೂಜೆ, ಆಮೇಲೆ ಹೋಮ ಅವನಗಳು ಇಟ್ಕೊಂಡಿರ್ತಾರೆ. ತಿರ್ಗಿ ಅಮ್ಮನವ್ರಕ ಮೆರವಣಿಗೆ, ಹಂಗಾಗಿ ಮತ್ತು ಯಾರ್ಯಾರ ಆರ್ಕೆಗಳಿರ್ತಾವೋ ಅವರು ಸಲ್ಲಿಸೋದು, ಕಿರೀಟಗಳಾಗಿರ್ಬೋದು, ಕೈ ಮಾಡಿಸ್ಕೊಟ್ಟಿರೋದಾಗಲಿ, ಡಾಬ್ಗಳು ಮಾಡಿಸ್ಕೊಟ್ಟಿರೋದಾಗಿರ್ಬೋದು, ಮೆರವಣಿಗೆ ಇಗ್ರ ಸಮೇತವಾಗಿ ಅಮ್ಮನವರೆಲ್ಲ ಮಾಡಿಸ್ಕೊಂಡಿರೋದೆ. ಹಂಗಾಗಿ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಬಂದು ಎಲ್ಲರಿಗೂ ಪೂಜೆ ಮಾಡ್ಕೊಂಡವ್ರೆ ಒಳ್ಳೇದಾಗ್ತದೆ. ನಮಸ್ಕಾರ, ನಾನು ಮಂಜುಳಾ ದಾಮೋದರ್ ಮಾತಾಡ್ತಾ ಇರೋದು. ನಾನಿರೋದು ಚಂಚಂದ್ರದಲ್ಲಿ. ಅಮ್ಮನ ಸೈದು ಆದಿಶಕ್ತಿ ಕೆಂಪಮ್ಮ ದೇವಸ್ಥಾನ ಇರೋದು ಕಲ್ಕೆರೆಯಲ್ಲಿ. ಆ ಅಮ್ಮನ್ನ ನಾವು ಬಂದು ಸೇವೆ ಮಾಡ್ತಾಯಿದ್ದೀವಿ. 16 ವರ್ಷದಿಂದ ಆ ಅಮ್ಮನ್ಗೆ ನಾವು ಸೇವೆ ಮಾಡಿಕೊಂಡು ಆ ಅಮ್ಮನ ಪಾದಕ್ಕೆ ನಾವು ಇದಾಗಿದ್ದೀವಿ. ಆ ಅಮ್ಮನ ನಂಬುದವ್ರನ್ನ ಯಾರೂ ಆ ಅಮ್ಮನ ಕೈ ಬಿಡಲ್ಲ. ಆ ಅಮ್ಮನ ಎಷ್ಟು ನಂಬ್ತೀವೋ ಅಷ್ಟು ಆ ಅಮ್ಮನು ನಮ್ಮ ಕಣ್ಣೀರು ಒರೆಸ್ತಾಳೆ, ನಮ್ಮ ನೆತ್ತು ಬಿಡ್ತಾಳೆ ಜಗನ್ಮಾತೆ. ಆ ಅಮ್ಮನ ನಂಬಿದವ್ರನ್ನ ಯಾರೂ
ಕೈಯೂ ಬಿಡಲ್ಲ. ಆ ಯಮ್ಮನು ಎಷ್ಟು ನಾವು ನಂಬ್ತೀವೋ, ಎಷ್ಟು ನಾವು ಮನಸ್ಸಿಂದ ಆ ಯಮ್ಮನ ಪ್ರಾರ್ಥನೆ ಮಾಡ್ತೀವೋ, ಎಷ್ಟು ಆ ಯಮ್ಮನ ಸುತ್ತಿ ಬತ್ತಿಯಿಂದ ನಾವು ಎಷ್ಟು ಇದು ಮಾಡ್ತೀವೋ, ಪೂಜೆಗಳು ಮಾಡ್ತೀವೋ, ಅಷ್ಟಕ್ಕೂ ನಮ್ಗೆ ಫಲ ಕೊಡ್ತಾಳೆ. ಯಾರಾಗಿದ್ರೇನೋ ಬಂದು ದೇವಸ್ಥಾನಕ್ಕೆ ಆ ಯಮ್ಮನ ಆಶೀರ್ವಾದ ಪಡಿಬೇಕಂತ. ಆ ಯಮ್ಮನ ಇಲ್ಲದೆ ನಾವು ಇಲ್ಲ. ಆ ಯಮ್ಮನೇ ನಮ್ಮ ತಾಯಿ. ನಮ್ಗೆ ನಿಂತಿದ್ದಂದರೆ ಒಂದು ಸ್ಥಾನದಲ್ಲಿ ನಮ್ಮ ತಾಯಿ ಅನ್ನೋಳು ಆ ಯಮ್ಮನೆ. ತವ್ರ ಮನೆಯೇ ನಮಗಿದೆ, ನಮ್ಮ ತಾಯಿ ಆ ಯಮ್ಮನೆ. ಆ ಯಮ್ಮನಿಂದ ಯಾರೂ ಏನು ಕೆಟ್ಟೋಗಿಲ್ಲ. ನಾವು ಇದ್ರಲ್ಲಿ ಇದ್ದೀವಂದರೆ ಆ ಯಮ್ಮನ ಪ್ರೀತಿ, ಆ ಯಮ್ಮನ ನಮ್ಮನ್ನ ಎತ್ತು ಬಿಟ್ಟಿರೋಕ್ಕೆ ಆಶೀರ್ವಾದ, ಆ ಯಮ್ಮನ ಆಶೀರ್ವಾದ ಇಲ್ಲದೆ ನಾವಿಲ್ಲ. ಆ ಯಮ್ಮನ ಇಲ್ಲದೆ ನಾವಿಲ್ಲ. ಆ ಯಮ್ಮನೇ ನಮಗೆಲ್ಲ. ನಂಬಿಕೆಯಿಂದ ನಾವು ಬಂದು ನಂಬಿಕೆಯಿಂದ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೂ ನಾವು ಮಾಡ್ತೀವಿ. ನಮ್ಮ ಜನ್ಮ ಇರೋ ತನಕ ಆ ಯಮ್ಮನು ಎಷ್ಟು ನಮ್ಗೆ ಇದು ಕೊಡ್ತಾಳೋ, ಬಲ ಕೊಡ್ತಾಳೋ, ಅಷ್ಟಕ್ಕೂ ನಾವು ಆ ಯಮ್ಮನ ಸೇವೆನೂ ಮಾಡ್ತೀವಿ. ಆ ಯಮ್ಮನ್ಗೆ ನಾವು ನಮ್ಮ ಕೈಯಲ್ಲಿ ಆಗಿದ್ದು ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಆ ಯಮ್ಮನ್ಗೆ ಏನು ಮಾಡಬೇಕೋ ಸೇವೆ ಮಾಡೋದು ಎಲ್ಲನೂ ನಾವು ಮಾಡ್ತೀವಿ. ನನ್ನ ಹೆಸರು ಶಾಲಿನಿ. ನಾನು ಬಾಣಸ್ವಾಡಿಯಿಂದ ಬರ್ತಾ ಇರೋದು. ನನಗೆ ಗೊತ್ತಿ ಚಿಕ್ಕ ವಯಸ್ಸಿಂದ ನಾನು ಇದು ಸೇವೆ ಮಾಡ್ಕೊಂಡು ಬರ್ತಾ ಇರೋದು. ನಮ್ಮ ಅಮ್ಮನೇ ಎಲ್ಲ. ನಾವು ಈ ಅಮ್ಮನಿಲ್ದ್ರೆ ನಾವು ಯಾರೂ ಇಲ್ಲ ನಮ್ಮ ಕುಟುಂಬದಲ್ಲಿ. ಏನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಇಲ್ಲೇನೆ ನಮಗೆ ಎಲ್ಲ ಮಾಡೋದು. ಒಂದು ಸತಿ ಬನ್ನಿ, ಯಾರಾದರೂ ಏನಾದರೂ ಕಷ್ಟ ಇದ್ದರೆ ಬನ್ನಿ, ಅಮ್ಮನ ಕೇಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಮೋನಿಕಾ ಬೀರಪ್ಪ. ನಾನು ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬ ಒಳ್ಳೆಯದಾಗೈತೆ. ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ, ಅಮ್ಮನೇ ಇಲ್ಲ. ಏನು ಹೇಳೋಕ್ಕೂ ಗೊತ್ತಿಲ್ಲ. ಬಟ್ ಏನಂದರೆ ಯಾರು ಇಲ್ದಿದ್ದಾಗ ಅಮ್ಮನೇ ನನಗೆ ಕೈ ಹಿಡ್ದಿತ್ತು. ಯಾರು ಇಲ್ಲ ಅಂದಾಗ ನಾನಿದ್ದೀನಿ ಅಂತಲೇ ಅಮ್ಮ ಮುಂದೆ ಬಂದಿತ್ತು. ಇವತ್ತೆಲ್ಲರೂ ಕಳ್ಕೊಂಡಿದ್ದೆ, ಬಟ್ ಇವತ್ತೆಲ್ಲರೂ ನಾನು ಅಂತ ಬರ್ತಾರೆ ನನ್ನ ಹತ್ರ. ಯಾಕಂದರೆ ಅದು ಅಮ್ಮಯಿಂದನೇ ಆಗಿರೋದು. ಯಾರು ನನ್ನನ್ನು ಸೇರ್ತಾನೆ ಇರಲಿಲ್ಲ, ಬಟ್ ಅಮ್ಮಯಿಂದನೇ ನನ್ನೆಲ್ಲರೂ ಸೇರ್ತಾರೆ. ಮೋನಿ ಅಂದರೆ ಎಲ್ಲರೂ ಹತ್ರ ಬರ್ತಾರೆ, ಯಾಕಂದರೆ ಅದು ಅಮ್ಮಯಿಂದ ಅಷ್ಟೇ. ಮೋನಿ ಅಂದರೆ ಏನು ಅಮ್ಮ ಐತೆ ಅದಕ್ಕೆ ಅಂತಲೇ ಬರ್ತಾರೆ. ಅದಕ್ಕೆ ನಾನು ಈ ಅಮ್ಮನ ತುಂಬ ಅಂದರೆ ನನ್ನ ನಮ್ಮಮ್ಮ ಥರನೇ ನೋಡ್ತೀನಿ.